ರಣಾಂಗಣವಾಯಿತು ಬೆಳಗಾವಿ ಅಧಿವೇಶನ. ಸುವರ್ಣಸೌಧದಲ್ಲಿ ಗೂಂಡಾಗಿರಿ ಅನಾವರಣವಾಯಿತು. ಇವತ್ತು ಕೊನೆಯ ದಿನವಾಗಿತ್ತು. ಸಿಟಿ ರವಿ ವಿರುದ್ಧ ಗದ್ದಲ ಗಲಾಟೆಯಲ್ಲಿ ಮುಗಿಯಿತು ಅಧಿವೇಶನ. ರಣಾಂಗಣವಾಯಿತು ಬೆಳಗಾವಿ ಅಧಿವೇಶನ. ನಿನಗೆ ಹೆಂಡತಿ ಇಲ್ವೇನೋ, ನಿನಗೆ ತಾಯಿ ಇಲ್ವೇನೋ, ನಿನಗೆ ಮಗಳಿಲ್ವೇನೋ, ಇದೇ ಅನುರಣಿಸ್ತು. ಸಿಟಿ ರವಿ ವಿರುದ್ಧ ಬೆಂಬಲಿಗರ ಆಕ್ರೋಶ. ಸಿಟಿ ರವಿ ಅವರನ್ನು ಸುತ್ತುವರೆದಿದ್ದಾರೆ ಕಂಪ್ಲೀಟ್ ಎಲ್ಲ ಮಾರ್ಷಲ್ಸ್ ಅಂತಂದರೆ ಪೊಲೀಸೇ, ಓಕೆ. ಆದರೆ ನಮ್ಮದೊಂದು ಶಿಸ್ತಿದೆ. ಅವರು ಸೆಷನ್ನ ಒಳಗಡೆ ವೈಟ್ ಆ್ಯಂಡ್ ವೈಟ್ ಹಾಕಲೇಬೇಕು. ಸಿಟಿ ರವಿ ಹೇಳ್ತಾರೆ, ನಾನು ಆ ಪದ ಹೇಳಿಲ್ಲ, ನನ್ನ ಕೊಲೆಗೆ ಪ್ರಯತ್ನ ಮಾಡಿದರು. ಬಟ್ ಬಾಡಿ ಲ್ಯಾಂಗ್ವೇಜ್ ಎಲ್ಲವನ್ನೂ ಹೇಳುತ್ತೆ. ಒಂದು ವೇಳೆ ಸಿಟಿ ರವಿ ಅಂತಲ್ಲ, ಯಾರೇ ಆಗಲಿ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದು ನಿಜವೇ ಆದರೆ ಅದು ಅಕ್ಷಮ್ಯ ಅಪರಾಧ. ಯಾವನೇ ಆಗಿರಲಿ, ನಾಟ್ ಓನ್ಲಿ MLA MPs, ಒಂದು ಹೆಣ್ಣು ಮಕ್ಕಳ ಬಗ್ಗೆ ಈ ಥರ ಹೇಳಿಕೆ, ಅದು ಕೂಡ ಬಹಿರಂಗವಾಗಿ. ತಾನು ಆ ಥರ ಹೇಳಿಲ್ಲ ಅಂತೇಳಿ ಸಿಟಿ ರವಿ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಸದನದಲ್ಲಿ. ನೋಡಿ, ಆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ಆ ಇಬ್ಬರನ್ನು ಕೂಡ ಒಂದು ಕವರ್ ಅಪ್ ಮಾಡಿ. ಇಬ್ಬರು ಇದ್ದಾರೆ ಅಲ್ಲಿ ಅಂತ. ನಾರಾಯಣ ಸ್ವಾಮಿ ಅವ್ರನ್ನ ಭೇಟಿ ಮಾಡಿ, ನಮ್ಮೆಲ್ಲ MLC ಅವ್ರನ್ನ ಭೇಟಿ ಮಾಡಿ ಬರ್ತಾ ಇದ್ದೀನಿ. ಇಲ್ಲಿ ನಡೆದ ಘಟನೆ ಬಗ್ಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಿಟಿ ರವಿ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಭಾಪತಿಗೆ. ಇಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಎರಡೂ ಕಂಪ್ಲೇಂಟು ಆದಮೇಲೆ ನಾನು ಸಭಾಪತಿಯವ್ರನ್ನ ಕೇಳಿದೆ, ಏನಾದರೂ ದಾಖಲೆ ಇದೆಯಾ ಅಂತ. ರೆಕಾರ್ಡಲ್ಲಿ ಇವರು ಮಾತಾಡಿರೋದು ಯಾವುದೂ ದಾಖಲೆ ಇಲ್ಲ, ಮತ್ತು CCTV ಕ್ಯಾಮ್ರಾಗಳಲ್ಲೂ ಯಾವುದೇ ದಾಖಲೆ ಇಲ್ಲ. ಆ ದೃಷ್ಟಿಯಿಂದ ಸಭಾಪತಿಗಳು ತೀರ್ಮಾನ ಕೊಟ್ಟಿದ್ದಾರೆ. ಈಗ ಇದು ಎಲ್ಲೂ ದಾಖಲೆ ಇಲ್ಲದೆ ಇರೋದ್ರಿಂದ ನಾನು ಯಾವುದೇ ರೀತಿ ಕ್ರಮ ಮಾಡೋಕ್ಕೆ ಬರಲ್ಲ ಅನ್ನೋ ರೂಲಿಂಗನ್ನು ಕೊಟ್ಟಿದ್ದಾರೆ. ಇದೇನಾದರೂ ಇದ್ದರೆ ನೀವು ನಿಮ್ಮ ಮಧ್ಯೆನೇ ಇದನ್ನು ತೀರ್ಮಾನ ಮಾಡ್ಕೊಳ್ಳಿ, ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಅವರು ಸಮಾಧಾನದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆ ಸ್ಪೀಕರ್ ಸಭಾಪತಿಗಳು ಅಡ್ಜರ್ನ್ ಮಾಡಿದ್ದಾರೆ. ಆ ಅಡ್ಜರ್ನ್ ಆದಮೇಲೆ, ಜನಗಣಮನ ಆದಮೇಲೆ, ಕಾಂಗ್ರೆಸ್ಸಿನ ಗೂಂಡಾಗಿರಿ ಪ್ರವೃತ್ತಿಯನ್ನು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಸಿಟಿ ರವಿಯವರ ಬಗ್ಗೆ ಅವ್ಯಾಚ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ. ಅವ್ರನ್ನ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಇಲ್ಲಿ ವಿಧಾನಸಭೆಗೆ ಬಂದಿದ್ದರು. ಇಲ್ಲಿ ವಿಧಾನಸಭೆಯಿಂದ ವಾಪಸ್ ಹೋಗಬೇಕಾದ್ರೆ ಅವರ ಗೂಂಡಾಗಳು, ಕಾಂಗ್ರೆಸ್ಸಿನ ಗೂಂಡಾಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಅವರನ್ನು ಒಡೆಯುವಂಥ ಪ್ರಯತ್ನ ಮಾಡಿರೋದು. ಈ ವಿಧಾನಸಭೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ, ಸತ್ತೋಗಿದೆಯಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ವಿಧಾನ ಪರಿಷತ್ ಒಳಗಡೆ ಮಾಡಿರುವಂಥದ್ದು ನಾನು ಖಂಡಿಸ್ತೀನಿ. ಇದರ ವಿರುದ್ಧ ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಒಂದು ತೀರ್ಮಾನ ತೆಗೆದುಕೊಳ್ತೀರಿ. ಇದೊಂದು ಹೋರಾಟವನ್ನು ಮಾಡ್ತೀರಿ. ಇಲ್ಲೇ ನಾವು ಧರಣಿ ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದೀರಿ. ಇಲ್ಲೇ ನಾವು ಧರಣಿ ಮಾಡಿ ಸರ್ಕಾರದ ಫೇಲೂರು, ಅಸೆಂಬ್ಲಿ ಒಳಗಡೆ ನಿಮಗೆ ರಕ್ಷಣೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಗೂಂಡಾಗಿರಿ ಪ್ರವೃತ್ತಿಯನ್ನು ಏನಾದರೂ ಮಾತುಕತೆಯಲ್ಲಾಗಿದ್ದರೆ ನೀವು ಅದಕ್ಕೆ ಕಾನೂನು ಪ್ರಕಾರ ಏನು ಬೇಕೋ ಕ್ರಮ ತೆಗೆದುಕೊಳ್ಳಿ, ದಾಖಲೆಗಳನ್ನು ಇಡಿ. ಏನು ದಾಖಲೆ ಇಲ್ಲದೇ ಈ ಗೂಂಡಾಗಿರಿ ಪ್ರವೃತ್ತಿಯನ್ನು ಏನು ಮಾಡಿದ್ದೀರಾ, ಬೆದರಿಕೆ ಹಾಕಿ. ರಣಾಂಗಣವಾಯಿತು ಬೆಳಗಾವಿ ಅಧಿವೇಶನ. ಸುವರ್ಣಸೌಧದಲ್ಲಿ ಗೂಂಡಾಗಿರಿ ಅನಾವರಣವಾಯಿತು. ಇವತ್ತು ಕೊನೆಯ ದಿನವಾಗಿತ್ತು. ಸಿಟಿ ರವಿ ವಿರುದ್ಧ ಗದ್ದಲ ಗಲಾಟೆಯಲ್ಲಿ ಮುಗಿಯಿತು ಅಧಿವೇಶನ. ರಣಾಂಗಣವಾಯಿತು ಬೆಳಗಾವಿ ಅಧಿವೇಶನ. ನಿನಗೆ ಹೆಂಡತಿ ಇಲ್ವೇನೋ, ನಿನಗೆ ತಾಯಿ ಇಲ್ವೇನೋ, ನಿನಗೆ ಮಗಳಿಲ್ವೇನೋ, ಇದೇ
ಅನುರಣಿಸ್ತು. ಟಿ ಟಿ ರವಿ ವಿರುದ್ಧ ಬೆಂಬಲಿಗರ ಆಕ್ರೋಶ. ಸಿ ಟಿ ರವಿ ಅವರನ್ನು ಸುತ್ತುವರೆದಿದ್ದಾರೆ ಕಂಪ್ಲೀಟ್ ಎಲ್ಲ ಮಾರ್ಷಲ್ಸ್ ಅಂತಂದರೆ ಪೊಲೀಸೇ, ಓಕೆ. ಆದರೆ ನಮ್ಮದೊಂದು ಶಿಸ್ತಿದೆ. ಅವರು ಸೆಷನ್ನ ಒಳಗಡೆ ವೈಟ್ ಆ್ಯಂಡ್ ವೈಟ್ ಹಾಕಲೇಬೇಕು. ಸಿ ಟಿ ರವಿ ಹೇಳ್ತಾರೆ, ನಾನು ಆ ಪದ ಹೇಳಿಲ್ಲ, ನನ್ನ ಕೊಲೆಗೆ ಪ್ರಯತ್ನ ಮಾಡಿದರು, ಬಟ್ ಬಾಡಿ ಲ್ಯಾಂಗ್ವೇಜ್ ಎಲ್ಲವನ್ನೂ ಹೇಳುತ್ತೆ. ಒಂದು ವೇಳೆ ಸಿ ಟಿ ರವಿ ಅಂತಲ್ಲ, ಯಾರೇ ಆಗಲಿ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದು ನಿಜವೇ ಆದರೆ ಅದು ಅಕ್ಷಮ್ಯ ಅಪರಾಧ. ಯಾವನೇ ಆಗಿರಲಿ, ನಾಟ್ ಓನ್ಲಿ MLA MPs, ಒಂದು ಹೆಣ್ಣು ಮಕ್ಕಳ ಬಗ್ಗೆ ಈ ಥರ ಹೇಳಿಕೆ, ಅದು ಕೂಡ ಬಹಿರಂಗವಾಗಿ. ತಾನು ಆ ಥರ ಹೇಳಿಲ್ಲ ಅಂತೇಳಿ ಸಿ ಟಿ ರವಿ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಸದನದಲ್ಲಿ ನೋಡಿ, ಆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ಆ ಇಬ್ಬರನ್ನು ಕೂಡ ಒಂದು ಕವರ್ ಅಪ್ ಮಾಡಿ. ಇಬ್ಬರು ಇದ್ದಾರೆ ಅಲ್ಲಿ ಅಂತ. ನಾರಾಯಣ ಸ್ವಾಮಿ ಅವ್ರನ್ನ ಭೇಟಿ ಮಾಡಿ, ನಮ್ಮೆಲ್ಲ MLC ಅವ್ರನ್ನ ಭೇಟಿ ಮಾಡಿ ಬರ್ತಾ ಇದ್ದೀನಿ. ಇಲ್ಲಿ ನಡೆದ ಘಟನೆ ಬಗ್ಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಿ ಟಿ ರವಿ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಭಾಪತಿಗೆ. ಇಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಎರಡೂ ಕಂಪ್ಲೇಂಟು ಆದಮೇಲೆ ನಾನು ಸಭಾಪತಿಯವ್ರನ್ನ ಕೇಳಿದೆ, ಏನಾದರೂ ದಾಖಲೆ ಇದೆಯಾ ಅಂತ. ರೆಕಾರ್ಡಲ್ಲಿ ಇವರು ಮಾತಾಡಿರೋದು ಯಾವುದೂ ದಾಖಲೆ ಇಲ್ಲ, ಮತ್ತು CCTV ಕ್ಯಾಮ್ರಾಗಳಲ್ಲೂ ಯಾವುದೇ ದಾಖಲೆ ಇಲ್ಲ. ಆ ದೃಷ್ಟಿಯಿಂದ ಸಭಾಪತಿಗಳು ತೀರ್ಮಾನ ಕೊಟ್ಟಿದ್ದಾರೆ. ಈಗ ಇದು ಎಲ್ಲೂ ದಾಖಲೆ ಇಲ್ಲದೆ ಇರೋದ್ರಿಂದ ನಾನು ಯಾವುದೇ ರೀತಿ ಕ್ರಮ ಮಾಡೋಕ್ಕೆ ಬರಲ್ಲ ಅನ್ನೋ ರೂಲಿಂಗನ್ನು ಕೊಟ್ಟಿದ್ದಾರೆ. ಇದೇನಾದರೂ ಇದ್ದರೆ ನೀವು ನಿಮ್ಮ ಮಧ್ಯೆನೇ ಇದನ್ನು ತೀರ್ಮಾನ ಮಾಡ್ಕೊಳ್ಳಿ, ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಅವರು ಸಮಾಧಾನದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆ ಸ್ಪೀಕರ್ ಸಭಾಪತಿಗಳು ಅಡ್ಜರ್ನ್ ಮಾಡಿದ್ದಾರೆ. ಅಡ್ಜರ್ನ್ ಆದಮೇಲೆ, ಜನಗಣಮನ ಆದಮೇಲೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಪ್ರವೃತ್ತಿಯನ್ನು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಸಿ ಟಿ ರವಿಯವರ ಬಗ್ಗೆ ಅವ್ಯಾಚ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ, ಅವ್ರನ್ನ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಇಲ್ಲಿ ವಿಧಾನಸಭೆಗೆ ಬಂದಿದ್ದರು. ಇಲ್ಲಿ ವಿಧಾನಸಭೆಯಿಂದ ವಾಪಸ್ ಹೋಗಬೇಕಾದ್ರೆ ಅವರ ಗೂಂಡಾಗಳು, ಕಾಂಗ್ರೆಸ್ಸಿನ ಗೂಂಡಾಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಅವರನ್ನು ಒಡೆಯುವಂಥ ಪ್ರಯತ್ನ ಮಾಡಿರೋದು. ಈ ವಿಧಾನಸಭೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ, ಸತ್ತೋಗಿದೆಯಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ವಿಧಾನ ಪರಿಷತ್ ಒಳಗಡೆ ಮಾಡಿರುವಂಥದ್ದು ನಾನು ಖಂಡಿಸ್ತೀನಿ. ಇದರ ವಿರುದ್ಧ ಈಗ ಇನ್ನೊಂದು ಒಂದು ಅರ್ಧ ಗಂಟೆಯಲ್ಲಿ ನಾವು ಒಂದು ತೀರ್ಮಾನ ತೆಗೆದುಕೊಳ್ತೀರಿ, ಇದೊಂದು ಹೋರಾಟವನ್ನು ಮಾಡ್ತೀರಿ. ಇಲ್ಲೇ ನಾವು ಧರಣಿ ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದೀರಿ. ಇಲ್ಲೇ ನಾವು ಧರಣಿ ಮಾಡಿ ಸರ್ಕಾರದ ಫೇಲೂರು, ಅಸೆಂಬ್ಲಿ ಒಳಗಡೆ ನಿಮಗೆ ರಕ್ಷಣೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಗೂಂಡಾಗಿರಿ ಪ್ರವೃತ್ತಿಯನ್ನು ಏನಾದರೂ ಮಾತುಕತೆಯಲ್ಲಾಗಿದ್ದರೆ ನೀವು ಅದಕ್ಕೆ ಕಾನೂನು ಪ್ರಕಾರ ಏನು ಬೇಕೋ ಕ್ರಮ ತೆಗೆದುಕೊಳ್ಳಿ, ದಾಖಲೆಗಳನ್ನು ಇಡಿ. ಏನು ದಾಖಲೆ ಇಲ್ಲದೇ ಈ ಗೂಂಡಾಗಿರಿ ಪ್ರವೃತ್ತಿಯನ್ನು ಏನು ಮಾಡಿದ್ದೀರಾ, ಬೆದರಿಕೆ ಹಾಕಿ